ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. 3 ದೀರ್ಘವಾದ ವರ್ಷಗಳಾಗಿ ಇಬ್ಬರು ನೀಲಿ ಕಣ್ಣುಗಳುಳ್ಳ ಪುರುಷರು ರಹಸ್ಯವಾಗಿ ಭೂಮಿಯ ಕೆಳಗೆ ಒಂದು ಸುರಂಗವನ್ನು ಅಗೆದರು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಪವಿತ್ರ ಸಮಾಧಿಯ ಹತ್ತಿರ ತಲುಪಿದರು. ಅವರಿಗೆ ನಮ್ಮ ಪ್ರೀತಿಯ ಪ್ರವಾದಿಯ ಪವಿತ್ರ ಶರೀರವನ್ನು ಕದಿಯುವ ಮೊದಲು ಅವರು ಒಂದು ಅದ್ಭುತವಾದ ಘಟನೆಯನ್ನು ಎದುರಿಸಿದರು. ಅದು ಲಕ್ಷಾಂತರ ಜನರನ್ನು ಪೂರ್ಣವಾಗಿ ಆಘಾತದಲ್ಲಿ ಇರಿಸಿತು. ಆದರೆ ಪ್ರಶ್ನೆ ಉಳಿದಿದೆ, ಆ ಇಬ್ಬರು ಪುರುಷರು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಶರೀರವನ್ನು ಕದಿಯಲು ಪ್ರಯತ್ನಿಸಿದ್ದು ಯಾಕೆ? ಯಾವ ದೈವಿಕ ಹಸ್ತಕ್ಷೇಪ ಅವರನ್ನು ಸೆರೆಹಿಡಿಯಲು ಕಾರಣವಾಯಿತು? ಅವರ ಅಂತಿಮ ತೀರ್ಪು ಏನಾಗಿತ್ತು? ಅವರಿಗೆ ತಿಳಿಯದಿದ್ದುದು ನಗರದ ಒಬ್ಬ ರಕ್ಷಕನು ಅದ್ಭುತವಾಗಿ ಮೇಲಿನಿಂದ ಎಲ್ಲವನ್ನೂ ಗಮನಿಸುತ್ತಿದ್ದನು ಎಂಬುದು. ನಂತರ ಸಂಭವಿಸಿದ್ದು ಇತಿಹಾಸದ ಪುಟಗಳಲ್ಲಿ ಶಾಶ್ವತವಾಗಿ ದಾಖಲಾಗಿತು. 557 ಹಿಜ್ರಿಯ ಆಳವಾದ ರಾತ್ರಿಯಲ್ಲಿ ಸುಲ್ತಾನ್ ನೂರುದ್ದೀನ್ ಜಂಗಿ ರಹಮಹುಲ್ಲಾಹಿ ತಹಜ್ಜುದ್ ನಮಾಜ್ ಮಾಡಿ ಕಣ್ಣೀರಿನೊಂದಿಗೆ ದೀರ್ಘಕಾಲ ಅಲ್ಲಾಹುವಿನ ಬಳಿ ಪ್ರಾರ್ಥಿಸಿದನು. ನಂತರ ಆಯಾಸಗೊಂಡು ಅವನು ನಿದ್ರಿಸಿದನು. ಸುತ್ತಮುತ್ತಲೂ ಪೂರ್ಣವಾಗಿ ನಿಶ್ಶಬ್ದವಾಗಿತ್ತು. ಒಂದು ಪೂರ್ಣ ನಿಶ್ಶಬ್ದ ರಾತ್ರಿ, ಎಲ್ಲಿಯೂ ಧ್ವನಿಯಿಲ್ಲ. ಆ ಕ್ಷಣದಲ್ಲೇ ಅವನು ಒಂದು ಅಸಾಮಾನ್ಯ ಕನಸನ್ನು ಕಂಡನು. ಕನಸಿನಲ್ಲಿ ಅವನು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಅವರ ಕೋಣೆಯಲ್ಲಿದ್ದುದನ್ನು ಕಂಡನು. ಯಾವುದೇ ಪರಿಚಯವಿಲ್ಲದೆ ಪ್ರವಾದಿ ಇಬ್ಬರು ನೀಲಿ ಕಣ್ಣುಗಳುಳ್ಳ ಪುರುಷರನ್ನು ತೋರಿಸಿ ಹೇಳಿದರು, ಓ ನೂರುದ್ದೀನ್ ಮಹಮೂದ್, ಅವರು ನನಗೆ ಉಪದ್ರವ ಮಾಡುತ್ತಿದ್ದಾರೆ. ಅವರಿಂದ ನನ್ನನ್ನು ಮುಕ್ತಗೊಳಿಸು. ಈ ಭಯಾನಕ ಕನಸಿನಿಂದ ಆಘಾತಗೊಂಡು ಸುಲ್ತಾನ್ ತಕ್ಷಣ ಎಚ್ಚರಗೊಂಡನು. ಅವನ ನಿದ್ರೆ ಭಂಗವಾಯಿತು. ಭಯದೊಂದಿಗೆ ಮತ್ತು ಅಚ್ಚರಿಯೊಂದಿಗೆ ಅವನು ಅಸ್ವಸ್ಥನಾಗಿ ಕೋಣೆಯಲ್ಲಿ ನಡೆದು ಚಿಂತಿಸಿದನು, ಈ ಜನರು ಯಾರು? ಅವರು ಯಾವ ಷಡ್ಯಂತ್ರ ಮಾಡುತ್ತಿದ್ದಾರೆ? ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಈಗ ಸಮಾಧಿಯ ಜೀವನದಲ್ಲಿದ್ದಾರೆ. ಯಾರಾದರೂ ಅವರನ್ನು ಹೇಗೆ ಉಪದ್ರವ ಮಾಡಬಲ್ಲರು? ಅವನ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಏರಿತು. ಶೈತಾನ್ ಪ್ರವಾದಿಯ ರೂಪದಲ್ಲಿ ಬರಲಾರನು. ಆದ್ದರಿಂದ ನಾನು ನಿಜವಾಗಿ ಒಂದು ಸತ್ಯ ಕನಸನ್ನು ಕಂಡೆಯೇ? ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಏನಾದರೂ ಹೇಳಲು ಪ್ರಯತ್ನಿಸುತ್ತಿದ್ದಾರೆಯೇ? ಅವನ ಹೃದಯ ಭಯದಿಂದ ನಡುಗಿತು. ತಕ್ಷಣ ಅವನು ಎದ್ದು ವುದು ಮಾಡಿ ಸ್ನಾನ ಮಾಡಿ ನಂತರ ಅಳುತ್ತಾ ಅಲ್ಲಾಹುವಿನ ಬಳಿ ಸಹಾಯ ಕೇಳಿದನು. ಅಂತಹ ಕನಸನ್ನು ಯಾರಿಗೆ ಹೇಳಬೇಕು ಅಥವಾ ಯಾರೊಂದಿಗೆ ಸಮಾಲೋಚಿಸಬೇಕು ಎಂದು ಅವನಿಗೆ ನಿರ್ಧರಿಸಲು ಸಾಧ್ಯವಾಗಲಿಲ್ಲ. ದೀರ್ಘಕಾಲ ಪ್ರಾರ್ಥಿಸಿದ ನಂತರ ಅವನು ಮತ್ತೆ ಮಲಗಿದನು. ನಿದ್ರಿಸಿದ ತಕ್ಷಣ ಅವನು ಅದೇ ಕನಸನ್ನು ಮತ್ತೆ ಕಂಡನು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮತ್ತೆ ಹೇಳಿದರು, ಓ ನೂರುದ್ದೀನ್ ಮಹಮೂದ್, ಈ ಇಬ್ಬರಿಂದ ನನ್ನನ್ನು ರಕ್ಷಿಸು. ಈ ಬಾರಿ ಅವನು ವಿಳಂಬ ಮಾಡಲಿಲ್ಲ. ಸುಲ್ತಾನ್ ಮಲಗಿದ್ದ ಸ್ಥಳದಿಂದ ಎದ್ದು ಅಲ್ಲಾಹುವಿನ ಹೆಸರನ್ನು ಉಚ್ಚರಿಸುತ್ತಾ ಎದ್ದು ಮತ್ತೆ ವುದು ಮಾಡಿ ನಮಾಜ್ಗೆ ನಿಂತನು. ಭಯದಿಂದ ನಡುಗುತ್ತಾ ಮತ್ತು ಕಣ್ಣೀರು ಹರಿಸುತ್ತಾ ಅವನು 2 ರಕಾತ್ ಪ್ರಾರ್ಥಿಸಿದನು. ನಂತರ ದೀರ್ಘಕಾಲ ಅಳುತ್ತಾ ಪ್ರಾರ್ಥನೆಯನ್ನು ಮುಂದುವರಿಸಿದನು. ರಾತ್ರಿ ಇನ್ನೂ ದೀರ್ಘವಾಗಿತ್ತು. ಲೋಕವೆಲ್ಲ ನಿಶ್ಶಬ್ದವಾಗಿತ್ತು. ಒಂದು ದೊಡ್ಡ ಅಪಾಯ ಸಮೀಪಿಸುತ್ತಿರುವಂತೆ ಒಂದು ಅದೃಶ್ಯ ಭಯ ಸುತ್ತಮುತ್ತಲೂ ಹರಡಿತು. ಸುಲ್ತಾನ್ ನೂರುದ್ದೀನ್ ಜಂಗಿ ರಹಮಹುಲ್ಲಾಹಿ ಆಕಾಶಕ್ಕೆ ನೋಡಿ ಕನಸಿನಲ್ಲಿ ಕಂಡ ಆ ಇಬ್ಬರು ಪುರುಷರು ತನ್ನತ್ತ ಓಡಿ ಬರುತ್ತಿರುವುದನ್ನು ಕಂಡನು. ಅವನು ಆ ಭಯಾನಕ ಮುಖಗಳನ್ನು ಮರೆಯಲು ಪ್ರಯತ್ನಿಸಿದನು, ಆದರೆ ಸಾಧ್ಯವಾಗಲಿಲ್ಲ. ಅಂತಿಮವಾಗಿ ಅವನು ಕಣ್ಣುಗಳನ್ನು ಮುಚ್ಚಿ ಮಲಗಿದನು. ಕೆಲವು ಸಮಯದ ನಂತರ ಅವನು ನಿದ್ರಿಸಿದನು. ಅದೇ ಕನಸನ್ನು ಮತ್ತೆ ಕಂಡನು. ಕನಸಿನಲ್ಲಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಅವನಿಗೆ ಹೇಳಿದರು, ನೂರುದ್ದೀನ್ ಮಹಮೂದ್, ಈ ಇಬ್ಬರು ಪುರುಷರಿಂದ ನನ್ನನ್ನು ಮುಕ್ತಗೊಳಿಸು. ಈ ಕನಸನ್ನು ಕಂಡು ಸುಲ್ತಾನ್ ಅಳುತ್ತಾ ಎದ್ದನು. ಈ ಬಾರಿ ಅವನು ಇನ್ನೂ ಸಂಶಯಿಸಲಿಲ್ಲ. ಪ್ರೀತಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಪವಿತ್ರ ಸಮಾಧಿ ಅಪಾಯದಲ್ಲಿದೆ ಎಂದು ಅವನ ಹೃದಯದಲ್ಲಿ ದೃಢನಂಬಿಕೆ ಜನಿಸಿತು. ಅವನು ತಕ್ಷಣ ವುದು ಮಾಡಿ ಫರ್ಜ್ ನಮಾಜ್ ಮಾಡಿದನು. ನಂತರ ಅವನು ತನ್ನ ಪ್ರಧಾನಮಂತ್ರಿ ಜಲಾಲುದ್ದೀನ್ ಮೌಸೂರ್ ಬಳಿ ಬಂದನು. ರಹಸ್ಯವಾಗಿ ಅವನು ಸಂಪೂರ್ಣ ಕನಸನ್ನು ಬಹಿರಂಗಪಡಿಸಿ ಈಗ ಏನು ಮಾಡಬೇಕು ಎಂದು ಕೇಳಿದನು. ಜಲಾಲುದ್ದೀನ್ ಹೇಳಿದನು, ಸರ್, ನೀವು ಇನ್ನೂ ವಿಳಂಬ ಮಾಡುತ್ತಿದ್ದೀರಾ? ನಿಶ್ಚಯವಾಗಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಪವಿತ್ರ ವಿಶ್ರಾಂತಿ ಸ್ಥಳ ಗಂಭೀರ ಅಪಾಯದಲ್ಲಿದೆ. ಅದಕ್ಕಾಗಿಯೇ ಅವರು ನಿಮ್ಮನ್ನು ಪದೇ ಪದೇ ಕರೆಯುತ್ತಿದ್ದಾರೆ. ಸಮಯವನ್ನು ವ್ಯರ್ಥ ಮಾಡಬೇಡಿ. ತಕ್ಷಣ ಮದೀನಕ್ಕೆ ಹೊರಡಿ. ಸುಲ್ತಾನ್ ಇನ್ನೂ ವಿಳಂಬ ಮಾಡಲಿಲ್ಲ. 16,000 ಕುದುರೆ ಸೈನಿಕರೊಂದಿಗೆ ಮತ್ತು ಅಪಾರ ಸಂಪತ್ತಿನೊಂದಿಗೆ ಅವನು ಬಾಗ್ದಾದ್ನಿಂದ ಮದೀನಕ್ಕೆ ಹೊರಟನು.
17 ದಿನಗಳ ಹಗಲು ರಾತ್ರಿ ಪ್ರಯಾಣದ ನಂತರ ಅವನು ಮದೀನಾ ಶರೀಫ್ಗೆ ತಲುಪಿದನು. ಅವನು ವುದು ಮಾಡಿ ಶುದ್ಧೀಕರಣ ಮಾಡಿ 2 ರಕಾತ್ ನಫಲ್ ನಮಾಜ್ ಮಾಡಿದನು. ದೀರ್ಘಕಾಲ ಅಳುತ್ತಾ ಪ್ರಾರ್ಥಿಸಿದನು. ನಂತರ ಅವನು ಮದೀನವನ್ನು ತನ್ನ ಸಂಪೂರ್ಣ ಸೈನ್ಯದೊಂದಿಗೆ ಸುತ್ತುವರಿದನು. ಅವನು ತಕ್ಷಣ ಆದೇಶಿಸಿದನು, ಹೊರಗಿನಿಂದ ಯಾರೂ ಮದೀನಕ್ಕೆ ಪ್ರವೇಶಿಸಬಾರದು, ಮದೀನದಲ್ಲಿರುವವರಲ್ಲಿ ಯಾರೂ ಹೊರಗೆ ಹೋಗಬಾರದು. ಅದರ ನಂತರ ಸುಲ್ತಾನ್ ಜುಮ್ಆ ಖುತ್ಬ ಮಾಡಿದನು, ಮದೀನದ ಎಲ್ಲ ನಿವಾಸಿಗಳನ್ನು ನಾನು ಆಹ್ವಾನಿಸಿ ಒಂದು ಊಟ ನೀಡಲು ಬಯಸುತ್ತೇನೆ. ನನ್ನ ವಿನಂತಿ ಏನೆಂದರೆ ಒಬ್ಬ ವ್ಯಕ್ತಿಯು ಈ ಆಹ್ವಾನದಿಂದ ದೂರವಾಗಬಾರದು. ಸುಲ್ತಾನ್ ಸ್ವಯಂ ಒಂದು ದೊಡ್ಡ ಔತಣಕೂಟವನ್ನು ಏರ್ಪಡಿಸಿದನು. ಹೀಗೆ ಮದೀನದ ಪ್ರತಿ ವ್ಯಕ್ತಿಯು ಈ ಆಹ್ವಾನದಲ್ಲಿ ಭಾಗವಹಿಸಬಹುದು. ನಿಗದಿತ ಸಮಯದಲ್ಲಿ ಊಟ ಆರಂಭವಾಯಿತು. ಎಲ್ಲರೂ ಸಂತೋಷದಿಂದ ತಿಂದರು. ದೂರದ ಸ್ಥಳಗಳಲ್ಲಿರುವವರನ್ನು ಕುದುರೆಗಳು ಮತ್ತು ಕತ್ತೆಗಳಲ್ಲಿ ತಂದು ಔತಣಕೂಟದಲ್ಲಿ ಭಾಗವಹಿಸುವಂತೆ ಮಾಡಿದರು. ಹೀಗೆ ಸುಮಾರು 15 ದಿನಗಳಲ್ಲಿ ಅಸಂಖ್ಯ ಜನರು ಸುಲ್ತಾನನ ರಾಜಕೀಯ ಔತಣಕೂಟದಲ್ಲಿ ಭಾಗವಹಿಸಿದರು. ಅಂತಿಮವಾಗಿ ಸುಲ್ತಾನ್ ಕೇಳಿದನು, ಯಾರಾದರೂ ಉಳಿದಿದ್ದಾರಾ? ಇದ್ದರೆ ಅವರನ್ನು ಔತಣಕೂಟಕ್ಕೆ ತನ್ನಿ. ನಂತರ ವಿಶ್ವಾಸಾರ್ಹ ಮೂಲಗಳಿಂದ ಅವನಿಗೆ ಹೇಳಲಾಯಿತು, ಇಲ್ಲ ಸರ್, ಯಾರೂ ಉಳಿದಿಲ್ಲ. ಇದನ್ನು ಕೇಳಿ ಸುಲ್ತಾನ್ ಆಳವಾದ ಚಿಂತನೆಯಲ್ಲಿ ಮುಳುಗಿದನು. ಅವನು ಚಿಂತಿಸಿದನು, ಯಾರೂ ಉಳಿದಿಲ್ಲವೆಂದರೆ ಕನಸಿನಲ್ಲಿ ಕಂಡ ಆ ಶಾಪಗ್ರಸ್ತ 2 ವ್ಯಕ್ತಿಗಳು ಎಲ್ಲಿದ್ದಾರೆ? ನಾನು ಪ್ರತಿ ಅತಿಥಿಯನ್ನು ಸೂಕ್ಷ್ಮವಾಗಿ ಗಮನಿಸಿದೆ. ಆದರೆ ಯಾರ ರೂಪವೂ ಕನಸಿನ 2ರೊಂದಿಗೆ ಹೊಂದಿಕೊಳ್ಳುತ್ತಿಲ್ಲ. ನನ್ನ ದೌತ್ಯ ವಿಫಲವಾಗುತ್ತದೆಯೇ? ಚಿಂತನೆಯಲ್ಲಿ ಮುಳುಗಿ ಅವನು ಮತ್ತೆ ಘೋಷಿಸಿದನು, ಮದೀನದ ಎಲ್ಲರೂ ಔತಣಕೂಟ ತಿಂದಿಲ್ಲ ಎಂದು ನಾನು ಭಾವಿಸುತ್ತೇನೆ. ಮತ್ತೆ ಹುಡುಕಿ. ನಂತರ ಯಾರೋ ಹೇಳಿದರು, ಸರ್, ನನಗೆ ತಿಳಿದಂತೆ 2 ವ್ಯಕ್ತಿಗಳು ಇನ್ನೂ ಉಳಿದಿದ್ದಾರೆ. ಅವರು ಅಲ್ಲಾಹುವಿಗೆ ಬಹಳ ಭಕ್ತರು. ಯಾರ ಔತಣಕೂಟದಲ್ಲೂ ಭಾಗವಹಿಸುವುದಿಲ್ಲ ಅಥವಾ ಉಡುಗೊರೆಗಳನ್ನು ಸ್ವೀಕರಿಸುವುದಿಲ್ಲ. ಬದಲಿಗೆ ಅವರು ಇತರರಿಗೆ ದಾನ ನೀಡುತ್ತಾರೆ. ನಿಶ್ಶಬ್ದರು ಮತ್ತು ಪ್ರೀತಿಯುಳ್ಳವರು, ಸಾರ್ವಜನಿಕ ಗಮನದಿಂದ ದೂರವಿರುತ್ತಾರೆ. ಇದನ್ನು ಕೇಳಿ ಸುಲ್ತಾನನ ಕಣ್ಣುಗಳು ವಿದ್ಯುತ್ನಂತೆ ಹೊಳೆದವು. ವಿಳಂಬ ಮಾಡದೆ ಅವನು ಕೆಲವು ಸಹಾಯಕರೊಂದಿಗೆ ಅವರ ವಾಸಸ್ಥಳಕ್ಕೆ ಹೋದನು. ಅಲ್ಲಿ ಅವನು ಕನಸಿನಲ್ಲಿ ಕಂಡ ಆ 2 ವ್ಯಕ್ತಿಗಳನ್ನು ಕಂಡನು. ಅವರನ್ನು ಕಂಡು ಸುಲ್ತಾನನ ಮುಖ ಕೋಪದಿಂದ ಕೆಂಪಾಗಿತು. ಅವನು ಕೇಳಿದನು, ನೀವು ಯಾರು? ನೀವು ಎಲ್ಲಿಂದ ಬಂದಿರಿ? ನೀವು ನನ್ನ ಔತಣಕೂಟದಲ್ಲಿ ಯಾಕೆ ಭಾಗವಹಿಸಲಿಲ್ಲ? ಅವರು ಉತ್ತರಿಸಿದರು, ನಾವು ಪಶ್ಚಿಮದಿಂದ ಹಜ್ ಮಾಡಿ ಬಂದೆವು. ನಾವು ಇಲ್ಲಿಗೆ ಜಿಯಾರತ್ಗೆ ಬಂದೆವು. ಪ್ರೀತಿಯ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರೊಂದಿಗಿನ ಪ್ರೇಮದಲ್ಲಿ ಮುಳುಗಿದ್ದೇವೆ. ನಮಗೆ ಹಿಂದಿರುಗಲು ಸಾಧ್ಯವಾಗಲಿಲ್ಲ. ಆದ್ದರಿಂದ ನಾವು ಇಲ್ಲಿಯೇ ಉಳಿದೆವು. ಆರಾಧನೆಯಲ್ಲಿ ಮತ್ತು ಕುರಾನ್ ಪಠಣದಲ್ಲಿ ಮತ್ತು ನಫಲ್ ನಮಾಜ್ಗಳಲ್ಲಿ ಸಮಯ ಕಳೆಯುತ್ತೇವೆ. ನಮ್ಮ ನಂಬಿಕೆ ಅಲ್ಲಾಹುವಿನಲ್ಲಿ ಮಾತ್ರವಿದೆ. ನಾವು ಇತರರ ಔತಣಕೂಟಕ್ಕೆ ಹೋಗುವುದಿಲ್ಲ. ಜನರು ಹೇಳಿದರು, ಸರ್, ಅವರು ಇಲ್ಲಿಗೆ ದೀರ್ಘಕಾಲದಿಂದಿದ್ದಾರೆ. ಅವರು ಬಹಳ ಉತ್ತಮ ಜನರು. ಅವರು ಅಸಂಖ್ಯ ಬಡವರು ಮತ್ತು ಅನಾಥರು ಮತ್ತು ಅಸಹಾಯಕರನ್ನು ಸಹಾಯಿಸುತ್ತಾರೆ. ಅನೇಕರು ಅವರ ದಾನದಿಂದ ಜೀವಿಸುತ್ತಾರೆ. ಸುಲ್ತಾನ್ ಮತ್ತೆ ಅವರ ಮುಖಗಳು ಮತ್ತು ವರ್ತನೆಯನ್ನು ಆಳವಾಗಿ ಗಮನಿಸಿದನು. ಅವನು ದೃಢಪಡಿಸಿದನು, ಇವರೇ ಆ 2 ವ್ಯಕ್ತಿಗಳು. ಈಗ ಅವನು ಕಠಿಣ ಮತ್ತು ಗಂಭೀರ ಧ್ವನಿಯಲ್ಲಿ ಹೇಳಿದನು, ಸತ್ಯವನ್ನು ಹೇಳಿ. ನೀವು ಯಾರು? ನೀವು ಇಲ್ಲಿಗೆ ಏನು ಮಾಡಲು ಬಂದಿರಿ? ಆದರೆ ಅವರು ಅದೇ ವಿಷಯವನ್ನು ಪುನರಾವರ್ತಿಸಿದರು. ನಾವು ಹಜ್ ಮತ್ತು ಜಿಯಾರತ್ಗೆ ಮಾತ್ರ ಬಂದೆವು. ಪ್ರೀತಿಯ ಪ್ರವಾದಿಯ ಹತ್ತಿರ ಇರಲು ನಮ್ಮ ಏಕೈಕ ಗುರಿ. ಸುಲ್ತಾನ್ ನೂರುದ್ದೀನ್ ಜಂಗೀ ರಹಮಹುಲ್ಲಾಹಿ ಇನ್ನೂ ಯಾರನ್ನೂ ಗಮನಿಸಲಿಲ್ಲ. ಅವನು ನೇರವಾಗಿ ಆದೇಶಿಸಿದನು, ಅವರನ್ನು ಅಲ್ಲಿಯೇ ಬಂಧಿಸಿ. ನಂತರ ಅವನು ಸ್ವಯಂ ಮನೆಯನ್ನು ಸಂಪೂರ್ಣವಾಗಿ ಪರಿಶೀಲಿಸಲು ಹೋದನು. ಪರಿಶೀಲನೆಯಲ್ಲಿ ಅನೇಕ ಮೌಲ್ಯಯುತ ವಸ್ತುಗಳು ಮತ್ತು ಕೆಲವು ಅಪರೂಪದ ಪುಸ್ತಕಗಳನ್ನು ಕಂಡುಹಿಡಿದನು. ಆದರೆ ಅವನು ಕಂಡ ಕನಸನ್ನು ವಿವರಿಸುವಂತಹ ಯಾವುದೂ ಕಂಡುಹಿಡಿಯಲಿಲ್ಲ. ಈ ಅಜ್ಞಾತ ರಹಸ್ಯವನ್ನು ಕಂಡುಹಿಡಿಯುವಲ್ಲಿ ವಿಫಲನಾದ ಕಾರಣ ಸುಲ್ತಾನ್ ಕ್ರಮೇಣ ಅಸ್ವಸ್ಥನಾದನು. ಒಂದು ಕಡೆ ಕನಸಿನ ಮಹತ್ವ ಅವನ ಹೃದಯದಲ್ಲಿ ಆಳವಾದ ಚಿಂತನೆಯನ್ನು ಉಂಟುಮಾಡಿತು. ಮತ್ತೊಂದು ಕಡೆ ಏನೂ ಕಂಡುಹಿಡಿಯದಿರುವುದು ಅವನಿಗೆ ದೊಡ್ಡ ದುಃಖವನ್ನುಂಟು ಮಾಡಿತು. ಈ ಮಧ್ಯೆ ಮದೀನದ ಅನೇಕರು ಅವರನ್ನು ಶಿಫಾರಸು ಮಾಡಿದರು. ಅವರು ಹೇಳಿದರು, ಸರ್, ಅವರು ವಯಸ್ಸಾದವರು. ಅವರು ಹಗಲು ಮುಖ್ಯವಾಗಿ ಉಪವಾಸ ಇರಿಸಿ ರಾತ್ರಿಗಳ ಹೆಚ್ಚಿನ ಭಾಗವನ್ನು ಆರಾಧನೆಯಲ್ಲಿ ಕಳೆಯುತ್ತಾರೆ. ಅವರು ರೌದ ಶರೀಫ್ ಹತ್ತಿರ 5 ಸಮಯ ನಮಾಜ್ ಮಾಡುತ್ತಾರೆ.
ಅವರು ಜನ್ನತುಲ್ ಬಖಿಗೆ ದಿನವೂ ಭೇಟಿ ನೀಡುತ್ತಾರೆ. ಶನಿವಾರಗಳಲ್ಲಿ ಖುಬಾ ಮಸೀದಿಗೆ ಹೋಗುತ್ತಾರೆ. ಯಾರಾದರೂ ಏನಾದರೂ ಕೇಳಿದರೆ ಅವರು ಖಾಲಿ ಕೈಯೊಂದಿಗೆ ಹಿಂದಿರುಗುವುದಿಲ್ಲ. ಅವರ ವಿವರಣೆಯನ್ನು ಕೇಳಿ ಸುಲ್ತಾನ್ ನಿಜವಾಗಿಯೂ ಅಚ್ಚರಿಗೊಂಡನು. ಆದರೂ ಅವನು ಬಿಡಲಿಲ್ಲ. ಅವನು ಈಗ ಕೋಣೆಯ ಹೆಚ್ಚು ಆಳವಾದ ಅನ್ವೇಷಣೆಗೆ ಗಮನ ಹರಿಸಿದನು. ಅವನು ಕೋಣೆಯ ಪ್ರತಿ ವಸ್ತುವನ್ನು ಸೂಕ್ಷ್ಮವಾಗಿ ಗಮನಿಸಲು ಆರಂಭಿಸಿದನು. ಇನ್ನೂ ಸಂಶಯಾಸ್ಪದವಾದ ಯಾವುದೂ ಅವನ ಗಮನಕ್ಕೆ ಬರಲಿಲ್ಲ. ಅಂತಿಮವಾಗಿ ಒಂದು ಹಂತದಲ್ಲಿ ನೂರುದ್ದೀನ್ ಜಂಗಿ ರಹಮತುಲ್ಲಾಹಿ ಅಲೈ ತನ್ನ ಸಹಾಯಕರಿಗೆ ಹೇಳಿದನು, ಅವರ ಪ್ರಾರ್ಥನಾ ಮ್ಯಾಟ್ ಎತ್ತಿ ತೋರಿಸಿ. ಸಹಾಯಕರು ಆದೇಶವನ್ನು ಪಾಲಿಸಿದರು. ಮ್ಯಾಟ್ ಅನ್ನು ಹಾಸಿದ ಮ್ಯಾಟ್ ಮೇಲೆ ಹಾಸಲಾಗಿತ್ತು ಎಂದು ಕಂಡರು. ಸುಲ್ತಾನ್ ನಂತರ ಮ್ಯಾಟ್ ಅನ್ನು ತೆಗೆಯಿರಿ ಎಂದು ಹೇಳಿದನು. ಮ್ಯಾಟ್ ಎತ್ತಿದಾಗ ಕೆಳಗೆ ಒಂದು ದೊಡ್ಡ ಕಲ್ಲು ಕಾಣಿಸಿತು. ಸುಲ್ತಾನ್ ಅದನ್ನು ತೆಗೆಯಲು ಆದೇಶಿಸಿದನು. ಕಲ್ಲನ್ನು ತೆಗೆದ ತಕ್ಷಣ ಕೆಳಗೆ ಒಂದು ಸುರಂಗವನ್ನು ಕಂಡುಹಿಡಿದರು. ಅದು ಬಹಳ ದೂರ ಹಬ್ಬಿತ್ತು. ಪವಿತ್ರ ರೌದಕ್ಕೆ ಅಪಾಯಕಾರಿಯಾಗಿ ಹತ್ತಿರವಾಗಿತ್ತು. ಇದನ್ನು ಕಂಡು ನೂರುದ್ದೀನ್ ಜಂಗಿ ರಹಮತುಲ್ಲಾಹಿ ಅಲೈ ಮಿಂಚಿನಂತೆ ಆಘಾತಗೊಂಡನು. ಅವನ ಮುಖ ಕೋಪದಿಂದ ಕೆಂಪಾಗಿತು. ಕಣ್ಣುಗಳಲ್ಲಿ ಬೆಂಕಿಯಂತೆ ಜ್ವಲಿಸುತ್ತಿತ್ತು. ಅವನ ಸಂಪೂರ್ಣ ಜೀವನ ಭಯ ಮತ್ತು ಕೋಪದಿಂದ ತುಂಬಿತು. ಇಬ್ಬರು ಪುರುಷರನ್ನು ನೋಡಿ ಅವನು ಕ್ರುದ್ಧ ಸಿಂಹದಂತೆ ಘರ್ಜಿಸಿದನು. ಕಠಿಣ ಧ್ವನಿಯಲ್ಲಿ ಹೇಳಿದನು, ಸತ್ಯವನ್ನು ಸ್ಪಷ್ಟವಾಗಿ ಹೇಳಿ, ಅಥವಾ ನಾನು ನಿಮ್ಮನ್ನು ಈ ಕ್ಷಣದಲ್ಲೇ ನಿಮ್ಮ ಜೀವನ ಕಾಲದುದ್ದಕ್ಕೂ ನೆನಪಿನಲ್ಲಿಡುವ ರೀತಿಯಲ್ಲಿ ಶಿಕ್ಷಿಸುತ್ತೇನೆ. ಹೇಳಿ, ನೀವು ಯಾರು? ನಿಮ್ಮ ಉದ್ದೇಶ ಏನು? ಯಾರು ನಿಮ್ಮನ್ನು ಇಲ್ಲಿಗೆ ಕಳುಹಿಸಿದರು? ಸುಲ್ತಾನನ ಕೋಪಾವೇಶದ ಬೇಡಿಕೆಯಿಂದ ಭಯಭೀತರಾಗಿ ಪುರುಷರು ನಡುಗಲು ಆರಂಭಿಸಿದರು. ಅಪಾಯ ಸಮೀಪಿಸಿದ್ದನ್ನು ಅರಿತು ಅವರು ಇನ್ನು ಸತ್ಯವನ್ನು ಮರೆಮಾಚಲು ಧೈರ್ಯ ಮಾಡಲಿಲ್ಲ. ಅವರು ಒಪ್ಪಿಕೊಂಡರು, ನಾವು ಯಹೂದಿಗಳು. ಮೋಸುಲ್ ನಗರದ ಯಹೂದಿಗಳು ನಮ್ಮನ್ನು ವರ್ಷಗಳಿಂದ ತರಬೇತಿ ನೀಡಿದರು. ನಮ್ಮನ್ನು ಸಾಮರ್ಥ್ಯವುಳ್ಳ ಏಜೆಂಟರನ್ನಾಗಿ ತಯಾರಿಸಿ ದೊಡ್ಡ ಮೊತ್ತದೊಂದಿಗೆ ಇಲ್ಲಿಗೆ ಕಳುಹಿಸಿದರು. ನಮ್ಮ ದೌತ್ಯವೆಂದರೆ ಯಾವ ರೀತಿಯಲ್ಲಾದರೂ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಪವಿತ್ರ ಶರೀರವನ್ನು ಹೊರತೆಗೆದು ಯುರೋಪ್ನ ಯಹೂದಿಗಳಿಗೆ ನೀಡುವುದು. ಯಶಸ್ವಿಯಾದರೆ ಅವರು ನಮಗೆ ಹೆಚ್ಚಿನ ಅಪಾರ ಸಂಪತ್ತನ್ನು ಭರವಸೆ ನೀಡಿದರು. ಸುಲ್ತಾನ್ ಕಠಿಣವಾಗಿ ಕೇಳಿದನು, ನೀವು ಈ ದುಷ್ಟ ಯೋಜನೆಯನ್ನು ಹೇಗೆ ಕಾರ್ಯಗತಗೊಳಿಸಲು ಪ್ರಯತ್ನಿಸಿದಿರಿ? ಯಾವ ವಿಧಾನವನ್ನು ಬಳಸಿದಿರಿ? ತಲೆ ತಗ್ಗಿಸಿ ಅವರು ಉತ್ತರಿಸಿದರು, ಪ್ರತಿ ರಾತ್ರಿ ಅರ್ಧರಾತ್ರಿಯ ನಂತರ ನಾವು ಸುರಂಗವನ್ನು ಅಗೆಯುತ್ತಿದ್ದೆವು. ಅಗೆದ ಮಣ್ಣನ್ನು ಚರ್ಮದ ಚೀಲಗಳಲ್ಲಿ ತುಂಬಿ ಮದೀನಾ ನಗರದ ಹೊರಗೆ ರಹಸ್ಯವಾಗಿ ತೆಗೆದುಕೊಂಡು ಹೋಗುತ್ತಿದ್ದೆವು. ನಾವು ಇದನ್ನು ನಿಶ್ಶಬ್ದವಾಗಿ 3 ಸತತ ವರ್ಷಗಳಿಂದ ಮಾಡುತ್ತಿದ್ದೆವು. ಅವರು ಸೇರಿಸಿದರು, ನಾವು ಪವಿತ್ರ ಕೋಣೆಗೆ ಬಹಳ ಹತ್ತಿರ ಬಂದಾಗ 1 ವಾರದೊಳಗೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಪವಿತ್ರ ಶರೀರವನ್ನು ಹೊರತೆಗೆದು ಯುರೋಪ್ನ ಯಹೂದಿಗಳಿಗೆ ನೀಡಬಹುದೆಂದು ನಿರ್ಧರಿಸಿದ್ದೆವು. ಆದರೆ ಹಠಾತ್ ಒಂದು ಭಯಾನಕ ಘಟನೆ ಸಂಭವಿಸಿತು. ಆಕಾಶ ಉರುಳಿ ಬೀಳುವಂತೆ ತೋರುತ್ತಿತ್ತು. ಭೂಮಿ ಭೂಕಂಪದಂತೆ ನಡುಗಿತು. ಸಂಪೂರ್ಣ ಲೋಕನಾಶದ ಅಂಚಿನಲ್ಲಿದೆ ಎಂದು ತೋರುತ್ತಿತ್ತು. ಸುರಂಗದೊಳಗೆಯೇ ನಮ್ಮ ಸಮಾಧಿಗಳನ್ನು ಅಗೆಯುವಂತೆ ತೋರುತ್ತಿತ್ತು. ಆ ಭಯಾನಕ ಅನುಭವದ ನಂತರ ನಾವು ಕೆಲಸವನ್ನು ನಿಲ್ಲಿಸಿದೆವು. ಅವರ ಒಪ್ಪಿಗೆಯನ್ನು ಕೇಳಿದ ನಂತರ ಸುಲ್ತಾನ್ ನೂರುದ್ದೀನ್ ಜಂಗಿ ರಹಮತುಲ್ಲಾಹಿ ಅಲೈಗೆ ಎಲ್ಲವೂ ಸ್ಪಷ್ಟವಾಯಿತು. ಈ ಮೋಸಗಾರರನ್ನು ಅಂತಹ ಮಾದರಿ ರೀತಿಯಲ್ಲಿ ಶಿಕ್ಷಿಸಲು ಅವನು ನಿರ್ಧರಿಸಿದನು. ಹೀಗೆ ಇನ್ನು ಯಾರೂ ಇಂತಹ ಧೈರ್ಯವನ್ನು ತೋರಬಾರದು. ಸುಲ್ತಾನ್ ಮಸೀದಿಯ ಹತ್ತಿರವಿರುವ ಒಂದು ವಿಶಾಲ ಮೈದಾನದಲ್ಲಿ ಎತ್ತರದ ಮರದ ಫಲಕವನ್ನು ನಿರ್ಮಿಸಲು ಆದೇಶಿಸಿದನು. ಮದೀನಾ ಮತ್ತು ಸುತ್ತಮುತ್ತಲ ಪ್ರದೇಶಗಳಲ್ಲಿ ಘೋಷಣೆಗಳನ್ನು ಮಾಡಿ ಎಲ್ಲರೂ ಸೇರಿ ಬನ್ನಿ. ನಿಗದಿತ ಸಮಯದಲ್ಲಿ ಲಕ್ಷಾಂತರ ಜನರು ಮೈದಾನದಲ್ಲಿ ಸೇರಿದರು. ಸುಲ್ತಾನ್ ನೂರುದ್ದೀನ್ ಜಂಗಿ ರಹಮತುಲ್ಲಾಹಿ ಅಲೈ ಇಬ್ಬರು ಅಪರಾಧಿಗಳನ್ನು ಕಬ್ಬಿಣದ ಸರಪಳಿಗಳಲ್ಲಿ ಬಂಧಿಸಿ ಜನಸಮೂಹದ ಮುಂದೆ ತಂದನು. ಅವರು ತಯಾರಿಸಿದ ಭಯಾನಕ ಷಡ್ಯಂತ್ರವನ್ನು ಬಹಿರಂಗಪಡಿಸಿದನು. ಸಂಪೂರ್ಣ ಸಭೆ ಪೂರ್ಣ ಆಘಾತದಲ್ಲಿತ್ತು. ಅವರ ಪವಿತ್ರ ನಗರದಲ್ಲಿ ಇಷ್ಟು ಕಾಲ ಇಂತಹ ದುಷ್ಟ ಯೋಜನೆ ನಡೆಯುತ್ತಿತ್ತು ಎಂದು ಯಾರಿಗೂ ನಂಬಲು ಸಾಧ್ಯವಾಗಲಿಲ್ಲ. ಕೋಪಗೊಂಡ ಜನಸಮೂಹ ಮಾದರಿ ಶಿಕ್ಷೆಗಾಗಿ ಕೂಗಿತು. ಸುಲ್ತಾನ್ ಉತ್ತರಿಸಿದನು, ಹೌದು, ಅವರ ಶಿಕ್ಷೆ ಎಲ್ಲರಿಗೂ ಪಾಠವಾಗಲಿ. ಅವನು ದೊಡ್ಡ ಪ್ರಮಾಣದ ಕಟ್ಟಿಗೆಯನ್ನು ಸಂಗ್ರಹಿಸಲು ಆದೇಶಿಸಿದನು. ನಂತರ ಇಬ್ಬರು ಪುರುಷರನ್ನು ಮರದ ಫಲಕದ ಕೆಳಗೆ ಸುಟ್ಟು ಕೊಲ್ಲಲಾಯಿತು. ಕೆಲವು ವರದಿಗಳ ಪ್ರಕಾರ ಆ ಬೆಂಕಿ 11 ದಿನಗಳ ಕಾಲ ಸತತವಾಗಿ ಉರಿಯಿತು. ಅದರ ನಂತರ ಸುಲ್ತಾನ್ ನೂರುದ್ದೀನ್ ಜಂಗಿ ರಹಮತುಲ್ಲಾಹಿ ಅಲೈ ದೊಡ್ಡ ವೆಚ್ಚದಲ್ಲಿ ರೌದಕ್ಕೆ ಸುತ್ತಲೂ ಶಕ್ತಿಯುತ ತಡೆಗೋಡೆಯನ್ನು ನಿರ್ಮಿಸಿದನು.
1000ಕ್ಕಿಂತ ಹೆಚ್ಚು ಟನ್ ಭಾರದ ಕರಗಿದ ಸೀಸವನ್ನು ಬಳಸಿ, ಹೀಗೆ ಇನ್ನು ಯಾರೂ ಇಂತಹ ಪವಿತ್ರ ಸ್ಥಳಕ್ಕೆ ಹತ್ತಿರ ಬರಲು ಧೈರ್ಯ ಮಾಡಬಾರದು. ಅವನು ಅಲ್ಲಾಹುವಿಗೆ ಆಳವಾದ ಕೃತಜ್ಞತೆಯನ್ನು ಹೇಳಿದನು, ಇಂತಹ ಉನ್ನತ ಸೇವೆಯ ಗೌರವವನ್ನು ನೀಡಿದ್ದಕ್ಕಾಗಿ. ಅಲ್ಲಾಹುವಿನ ಕೃತಜ್ಞತೆ ಮತ್ತು ಭಕ್ತಿಯೊಂದಿಗೆ ಅವನು 1 ವಾರದ ಆಚರಣೆಯನ್ನು ನಡೆಸಿದನೆಂದು ಹೇಳಲಾಗುತ್ತದೆ. ಸುಲ್ತಾನ್ ನೂರುದ್ದೀನ್ ಜಂಗೀರ್ ರಹ್ಮತುಲ್ಲಾಹಿ ಅಲೈ ಮರಣ ಹೊಂದಿದಾಗ ಅವನ ಇಚ್ಛೆಯಂತೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಪವಿತ್ರ ವಿಶ್ರಾಂತಿ ಸ್ಥಳಕ್ಕೆ ಬಹಳ ಹತ್ತಿರ ಸಮಾಧಿ ಮಾಡಲಾಯಿತು. ಪವಿತ್ರ ಮದೀನ ಭೂಮಿಯನ್ನು ಭೇಟಿ ಮಾಡಲು ಅಲ್ಲಾಹು ನಮಗೆ ಭಾಗ್ಯ ನೀಡಲಿ. ಆಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.